ನಮಸ್ತೆ ಸ್ನೇಹಿತರೆ, ಚಿಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕತೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಭಿಷೇಕ್. ಇಂದು ತಾಯಿಯು ತನ್ನ ಮಗನನ್ನು ಹೇಗೆ ಎತ್ತರ ಸ್ಥಾನಕ್ಕೆ ಬೆಳೆಸಿದಾಳೆ ಎಂದು ತುಂಬ ಅಪರೂಪದ ಕಥೆಯನ್ನು ಹೇಳಲು ಬಂದಿದ್ದೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ಆ ದಿನ ಬಾಲಕ ಶಾಲೆಯಿಂದ ಬೇಗನೆ ಮನೆಗೆ ಬಂದು ಶಿಕ್ಷಕರು ಕೊಡಲು ಹೇಳಿದ್ದಾರೆ ಎಂದು ತಾಯಿಯ ಕೈಗೆ ಒಂದು ಚೀಟಿಯನ್ನು ಕೊಟ್ಟನು. ತಾಯಿ ಅದನ್ನು ಬಿಡಿಸಿ ಓದಿದಂತೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಬಾಲಕನು, ಅಮ್ಮ, ಚೀಟಿಯಲ್ಲಿ ಏನು ಬರೆದಿದ್ದಾರೆ, ಏಕೆ ಅಳುತ್ತಿರುವೆ ಎಂದು ಕೇಳಿದ. ತಾಯಿ ಅವನಿಗೆ ಕೇಳುವಂತೆ ಗಟ್ಟಿಯಾಗಿ ಇಡೀ ಪತ್ರವನ್ನು ಓದಿದಳು. ನಿಮ್ಮ ಮಗ ಅತ್ಯಂತ ಬುದ್ಧಿವಂತ. ಈ ಶಾಲೆ ಅವನಿಗೆ ತುಂಬ ಚಿಕ್ಕದಾಗುತ್ತದೆ. ಶಾಲೆಯಲ್ಲಿ ಅವನಿಗೆ ಬೇಕಾದ ಉಪಕರಣ ಸಾಧನಗಳು, ಒಳ್ಳೆಯ ಶಿಕ್ಷಕರು ಹಾಗೂ ಅವನಿಗೆ ತರಬೇತಿ ನೀಡುವ ಅನುಕೂಲವಿಲ್ಲ. ಮನೆಯಲ್ಲೇ ನೀವೇ ಕಲಿಸಬಹುದು ಎಂದು ಓದಿದಳು. ಕೆಲವು ವರ್ಷಗಳು ಹೀಗೆ ಕಳೆಯಿತು. ತಾಯಿ ಮರಣ ಹೊಂದಿದಳು. ಈ ಬಾಲಕ ದೊಡ್ಡ ಸಂಶೋಧಕರಲ್ಲೇ ಶ್ರೇಷ್ಠ ಸಂಶೋಧಕ ಎಂಬ ಹೆಸರು ಪಡೆದನು. ಒಂದು ದಿನ ಸಂಶೋಧಕ ಅವನ ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನೆಲ್ಲ ತೆಗೆದು ನೋಡಿ ಜೋಡಿಸುತ್ತಿದ್ದನು. ಕೋಣೆಯಲ್ಲಿದ್ದ ಹಳೆಯ ಮೇಜಿನ ಡ್ರಾಯರನ್ನು ಎಳೆದಾಗ ಒಂದು ಮೂಲೆಯಲ್ಲಿ ನೋಡುತ್ತಾನೆ. ಮಡಚಿಟ್ಟ ಹಳೆಯ ಕಾಗದ ಕಾಣಿಸಿತ್ತು. ಆತ ಅದನ್ನು ಬಿಡಿಸಿ ಓದಿದ. ಅದರಲ್ಲಿ ಹೀಗೆ ಬರೆದಿತ್ತು: ನಿಮ್ಮ ಮಗ ಮಾನಸಿಕವಾಗಿ ಅಸ್ವಸ್ಥ. ಅವನಿಗೆ ಓದಲು ಬರೆಯಲು ಬರುವುದಿಲ್ಲ. ಹೇಳಿದ್ದು ಅರ್ಥವಾಗುವುದಿಲ್ಲ. ಈತನಿಂದಾಗಿ ಉಳಿದ ಮಕ್ಕಳಿಗೆ ತೊಂದರೆ. ಇನ್ನು ಮುಂದೆ ನಾವು ಅವನನ್ನು ಶಾಲೆಗೆ ಸೇರಿಸಿಕೊಳ್ಳುವುದಿಲ್ಲ. ಶಾಲೆಗೆ ನಿಮ್ಮ ಮಗನನ್ನು ಕಳಿಸಬೇಡಿ. ತಾನು ಬಾಲಕನಿದ್ದಾಗ ಶಾಲೆಯಲ್ಲಿ ಶಿಕ್ಷಕರು ನಿನ್ನ ಅಮ್ಮನಿಗೆ ಕೊಡು ಎಂದು ಕೊಟ್ಟ ಅದೇ ಪತ್ರ. ಎರಡೆರಡು ಸಲ ಪತ್ರ ಓದಿ ಗಂಟೆಗಳ ಕಾಲ ಬಿಕ್ಕಿ ಬಿಕ್ಕಿ ಅತ್ತನು. ನಂತರದ ದಿನಗಳಲ್ಲಿ ಆ ಬಾಲಕನ ತಾಯಿ ಅವನ ಭವಿಷ್ಯದ ನೇತೃತ್ವ ವಹಿಸಿದಳು. ಅಂತ ಮಾತೃವಾತ್ಸಲ್ಯ ಭರಿತ ಅಮ್ಮ ಕಲಿಸಿದ ಶಿಕ್ಷಣದಿಂದಾಗಿ ಅದೇ ಬಾಲಕ ಆ ಶತಮಾನದ ಅತ್ಯಂತ ಬುದ್ಧಿವಂತನಾದ ಶ್ರೇಷ್ಠ ಸಂಶೋಧಕನಾಗಿ ಬದಲಾದನು. ಅಂದು ಈ ರೀತಿಯ ಪತ್ರವನ್ನು ಓದಿದ ತಾಯಿ ಮಗನನ್ನು ದೂಷಿಸದೆ ಪತ್ರದಲ್ಲಿದ್ದ ನಿಜವಾದ ವಿಷಯವನ್ನು ಮುಚ್ಚಿಟ್ಟು ಮಗನಿಗೆ ಸ್ಫೂರ್ತಿ ತುಂಬಿ ಸಂತೋಷ ಕೊಡುವಂತೆ, ನೀನು ಶಾಲೆಯಲ್ಲಿ ಅತ್ಯಂತ ಬುದ್ಧಿವಂತ, ಶಾಲೆಗೆ ಕೀರ್ತಿ ತರುವ ವಿದ್ಯಾರ್ಥಿಯಾಗಿರುವೆ. ನಿನ್ನ ಬುದ್ಧಿವಂತಿಕೆಗೆ ತಕ್ಕ ಶಾಲೆ ಅದಲ್ಲ. ಅಲ್ಲಿ ನಿನ್ನಂಥ ಬುದ್ಧಿವಂತನಿಗೆ ತಕ್ಕಂತೆ ಪಾಠ ಹೇಳುವ ಶಿಕ್ಷಕರಾಗಲಿ ವ್ಯವಸ್ಥೆವಾಗಲಿ ಇಲ್ಲ. ಆದ್ದರಿಂದ ನಿಮ್ಮ ಮಗನನ್ನು ಉತ್ತಮ ಶಾಲೆಗೆ ಕಳಿಸಿ. ಇಲ್ಲದಿದ್ದರೆ ನೀವೇ ಮನೆಯಲ್ಲಿ ಅವನಿಗೆ ಕಲಿಸಿ. ತುಂಬ ಬುದ್ಧಿವಂತನಾಗುತ್ತಾನೆ ಎಂದು ಬರೆದಿದ್ದಾರೆ. ಈ ರೀತಿ ಓದಿ ನಿನ್ನಂಥ ಬುದ್ಧಿವಂತ ಮಗನನ್ನು ಪಡೆದೆ ನಾನೇ ಪುಣ್ಯವಂತೆ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಆಟಕ್ಕೆ ಕಳಿಸಿದ್ದಳು. ಆ ನಂತರ ಹಲವಾರು ಶಾಲೆಗಳಿಗೆ ಅವನನ್ನು ಸೇರಿಸಿದರು. ಎಲ್ಲ ಶಾಲೆಗಳು ಈ ಬಾಲಕನನ್ನು ತಿರಸ್ಕರಿಸಿ ಹೊರಗೆ ಹಾಕಿದರು. ಹೊರಗೆ ಹಾಕಿಸಿಕೊಂಡ ಶಾಲೆಗಳ ಸಂಖ್ಯೆ 50ಕ್ಕೂ ಹೆಚ್ಚು. ಈ ರೀತಿ ತಿರಸ್ಕೃತನಾಗಿ ಬಾಲಕ ಮನೆಗೆ ಬಂದ ಕೂಡಲೇ ತಾಯಿ ಹೇಳುತ್ತಿದ್ದ ಒಂದೇ ಒಂದು ಮಾತು: ಮಗನೇ, ನಿನ್ನಂಥ ಬುದ್ಧಿವಂತನಿಗೆ ತಕ್ಕಂಥ ಶಾಲೆ ನನಗೆ ಕಂಡುಹಿಡಿಯಲು ಆಗುತ್ತಿಲ್ಲ ಎಂಬ ಭರವಸೆ ಮನದಲ್ಲಿ ತುಂಬುತ್ತಾ ಬಂದಳು. ಒಂದೇ ಒಂದು ದಿನ ನೀನು ದಡ್ಡ, ಆ ಮಗು ನೋಡು, ಈ ಹುಡುಗನನ್ನು ನೋಡು, ಇಂಥ ತುಚ್ಚು ಮಾತುಗಳನ್ನು ಹೇಳಲಿಲ್ಲ. ಒಂದು ವೇಳೆ ತಾಯಿ ಪತ್ರದಲ್ಲಿ ಇದ್ದಂತೆ ಮಗನ ಮುಂದೆ ಓದಿ ಒಡೆದು ಬಡೆದು ನನ್ನ ಮರ್ಯಾದೆ ತೆಗೆದೆಂದು ಮಾಡಿದ್ದರೆ ಥಾಮಸ್ ಆಲ್ವಾ ಎಡಿಸನ್ ರಂಥ ವಿಜ್ಞಾನಿ ಸಂಶೋಧಕ ಜಗತ್ತಿಗೆ ಸಿಗುತ್ತಿರಲಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ಅಮೆರಿಕದ ಓಹಿಯೋದ ಮಿಲಾನ್ ಎಂಬ ಸಣ್ಣ ಪಟ್ಟಣದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಮಗುವಿದ್ದಾಗ 7ನೇ ವಯಸ್ಸಿನಲ್ಲಿ ಶಾಲೆಗೆ ಸೇರಿಸಿದರು. ಭೌತಿಕ ಅಸ್ವಸ್ಥ ಕಾರಣದಿಂದಾಗಿ ಹಾಗೂ ಚಿಕ್ಕ ಮಗುವಿಗೆ ಬಂದ ಕಡುಗೆಂಪು ಜ್ವರದಿಂದಾಗಿ ಸ್ವಲ್ಪ ಕಿವುಡುತನವೂ ಇತ್ತು. ಆತನು ಇತರೆ ಮಕ್ಕಳ ಜೊತೆ ಶಾಲೆಯಲ್ಲಿ ಕಲಿಯಲು ಸೂಕ್ತನಲ್ಲವೆಂದು ಶಿಕ್ಷಕರು ಶಾಲೆಯಿಂದ ಹೊರಗೆ ಹಾಕಿದ್ದರು. ಮೊದಲು ಶಿಕ್ಷಕಿಯಾಗಿದ್ದ ಆತನ ತಾಯಿ ಗಣಿತ, ವಿಜ್ಞಾನ, ಇಂಗ್ಲಿಷ್ ಹಾಗೂ ಭೂಗೋಳವನ್ನು ಕಲಿಸಿದರು. ಲೈಬ್ರರಿಯಿಂದ ಸಾವಿರಾರು ವಿಜ್ಞಾನದ ಪುಸ್ತಕಗಳನ್ನು ಓದಲು ತಂದು ಕೊಟ್ಟರು. ಮನೆಯನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಟ್ಟರು. ಅಮ್ಮನ ಕನಸಿನ ಪ್ರಕಾರ ಬೆಳೆದು ಇತಿಹಾಸದ ಪ್ರಮುಖ ವ್ಯಕ್ತಿಗಳಲ್ಲಿ ಧ್ರುವತಾರೆಯಾದರು. ಎಷ್ಟು ದೊಡ್ಡ ವಿಜ್ಞಾನಿಯೋ ಅಷ್ಟೇ ದೊಡ್ಡ ಆದರ್ಶ ವ್ಯಕ್ತಿಯಾದರು. ಜಗತ್ತಿನಲ್ಲಿ ಯಾವ ವಿಜ್ಞಾನಿಯೂ ಮಾಡಿದಷ್ಟು ಆವಿಷ್ಕಾರಗಳು ಥಾಮಸ್ ಆಲ್ವಾ ಎಡಿಸನ್ ಹೆಸರಿನಲ್ಲಿ ಇದೆ.
ಈ ಎಲ್ಲ ಪ್ರಸಿದ್ಧಿ ಪ್ರತಿಭೆಗಳಿಗೆ ಎಡಿಸನರವರ ತಾಯಿ ಕಾರಣ. ಟೆಲಿಗ್ರಾಫ್ನಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದರು. ಫೋನೋಗ್ರಾಮ್ ಕಂಡುಹಿಡಿದರು. ವಿದ್ಯುತ್ ದೀಪಗಳ ಆವಿಷ್ಕಾರ, ಚಲನಚಿತ್ರ ಕ್ಯಾಮ್ರಾ, ವಿದ್ಯುತ್ ಕೋಶ, ಕಾಂತೀಯ ಸಲಕರಣೆಗಳು ಮುಂತಾದವುಗಳನ್ನು ಮಾರುಕಟ್ಟೆಗೆ ತಂದರು. ಬಾಲ್ಯದಲ್ಲಿ ಅವಿವೇಕಿ ಹುಡುಗನಾಗಿದ್ದವನು ಮುಂದೆ ಪ್ರೌಢ ಸದೃಶನಾಗಿ ಇಡೀ ಜಗತ್ತೇ ಹೆಮ್ಮೆಪಡುವಂಥ ಶ್ರೇಷ್ಠ ವಿಜ್ಞಾನಿ, ಸಂಶೋಧಕರಲ್ಲಿ ಒಬ್ಬರು ಎಂಬ ಹೆಸರಿಗೆ ಪಾತ್ರರಾದವರು ಥಾಮಸ್ ಅಲ್ವಾ ಎಡಿಸನ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನಂತೆ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸಂಸ್ಕಾರ ಕೊಡುವಂತೆ ತಂದೆ ತಾಯಿಯರ ಕರ್ತವ್ಯ. ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವ ಕಲೆ ತಾಯಿಯ ಮೇಲಿದೆ. ಇದಕ್ಕೆ ಉದಾಹರಣೆ ಸ್ವಾಮಿ ವಿವೇಕಾನಂದರು. ಇವರ ತಂದೆ ವಿಶ್ವನಾಥರು ಮಗನಿಗೆ ಮುಂದೆ ನೀನು ಏನಾಗುವೆ ಎಂದು ಕೇಳಿದಾಗ ಸಾರಥಿಯಾಗುವೆ ಎಂದನು. ಕೇಳಿದ ತಂದೆ ಗದರಿದರು. ಆದರೆ ತಾಯಿ ಭುವನೇಶ್ವರಿ ದೇವಿ ಶ್ರೀಕೃಷ್ಣನು ಸಾರಥಿಯಾಗಿ ಅರ್ಜುನನು ರಥವನ್ನು ಕುರುಕ್ಷೇತ್ರದಲ್ಲಿ ನಡೆಸುವ ಚಿತ್ರವನ್ನು ತೋರಿಸಿ ಜಗತ್ತನ್ನೇ ನಡೆಯುವ ಕೃಷ್ಣನಂತ ಸಾರಥಿಯಾಗುವು ಎಂದರು. ಛತ್ರಪತಿ ಶಿವಾಜಿ ಸಾಮ್ರಾಜ್ಯ ಕಟ್ಟಿ ರಾಜ್ಯವನ್ನು ಆಳುವಂತೆ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದಲೇ ಪಾಠ ಕಲಿತ ನಾವೇ ಧನ್ಯರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯ ಮೂಲಕ ಆದಷ್ಟು ಬೇಗ ತಮ್ಮ ಮುಂದೆ ಬರುತ್ತೀನಿ ಎಂದು ಹೇಳುತ್ತಾ ಅಲ್ಲಿವರೆಗೆ ತಮಗೆಲ್ಲ ನಮಸ್ಕಾರ.